पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सुखे ये स्मरन्ति गुरुं नानुभवन्ति ते कष्टं सुखे ये विस्मरन्ति तं नूनं ते ಪತಂತಿ ಕಷ್ಟೆ. ನಮಸ್ತೆ ವೀಕ್ಷಕರೇ, ವಿಸ್ಮಯಗಳನ್ನೇ ಮೂಡಿಸುತ್ತಿರುವಂತಹ ದೇವಸ್ಥಾನ ಇದಾಗಿದೆ. 9 ವಾರದಲ್ಲಿ ನಿವಾರಣೆ ಮಾಡಿದಂತಹ ಪುಣ್ಯಭೂಮಿ, ಬಂದಂತಹ ಭಕ್ತರನ್ನು ತಮ್ಮ ಮಕ್ಕಳಂತೆ ಕಾಯುತ್ತಿರುವ ನಮ್ಮ ರಾಯರು ಮನದಲ್ಲಿ ನೆನೆದು ಮಂಡಿ ಊರಿ ಕೂತರೆ ಸಾಕು, ಅವರ ಕಷ್ಟಗಳನ್ನು ದೂರ ಮಾಡುವಂತಹ ಶಕ್ತಿಯನ್ನು ತುಂಬಿ ಈ ಕ್ಷೇತ್ರಕ್ಕೆ ಕಾಲಿಟ್ಟ ಕೂಡಲೇ ಮನದಲ್ಲಿ ಮಂದಹಾಸ ತುಂಬಿ ಹರಸಿ ಬೆಳೆಸಿ ಬಂದಂತಹ ಭಕ್ತರಿಗೆ ಇದೊಂದು ಪುಣ್ಯಕ್ಷೇತ್ರವಾಗಿದೆ. ಹಾಗಿದ್ರೆ ಯಾವುದು ಈ ಕ್ಷೇತ್ರ ಅಂತ ನೋಡ್ತಿದ್ದೀರಾ? ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಮಂದಿರ, ಗುರುರಾಯರು ನೆಲೆಸಿರುವ ಅತ್ಯಂತ ಪುಣ್ಯಕ್ಷೇತ್ರ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಲ್ಲಿ ಪಂಚಮುಖಿ ಆಂಜನೇಯ ಹಾಗೂ ಲಕ್ಷ್ಮೀ ನರಸಿಂಹಸ್ವಾಮಿ ಕೂಡ ಇರುವಂತಹ ಪುಣ್ಯಕ್ಷೇತ್ರ ಇದಾಗಿದೆ. ಈ ಕ್ಷೇತ್ರದಲ್ಲಿ ಹೋಮದ ವೇಳೆ ಯಜ್ಞಕುಂಡದಲ್ಲಿ ಪ್ರತ್ಯಕ್ಷವಾದಂತಹ ವಿನಾಯಕ, ಮೂಷಿಕ, ಕಾಮಧೇನು ಹಾಗೂ ಹಯಗ್ರೀವ ದೇವರುಗಳು ಇರುವಂತಹ ಪುಣ್ಯ ಸ್ಥಳ ಇದಾಗಿದೆ. ಎಂಥದೇ ಕಷ್ಟಗಳಿದ್ದರೂ ಗುರುರಾಯರ ಬಳಿ ಹೇಳಿಕೊಂಡು ಇಲ್ಲಿರುವಂತಹ ಗುರುಗಳ ಮಾರ್ಗದರ್ಶನ ಪಡೆದರೆ ಸಾಕು, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತದೆ. ಬಹಳ ಜನ ಮದುವೆಯಾಗುವುದು ವಿಳಂಬವಾಗಿ ಈ ಕ್ಷೇತ್ರದಲ್ಲಿ ರಾಯರ ಬಳಿ ಬಂದು ಬೇಡಿಕೊಂಡು ತೆಂಗಿನಕಾಯಿಯನ್ನು ಕಟ್ಟಿ ಅವರ ಹರಕೆ ಸಲ್ಲಿಸಿ ಮುಗಿಯೋದರೊಳಗೆ ಅವರಿಗೆ ವಿವಾಹ ನಿಶ್ಚಯವಾಗುತ್ತದೆ. ರಾಯರು ತುಂಬ ಜನರಿಗೆ ಪವಾಡ ಎನಿಸುವಂತಹ ಅವರ ಪ್ರಶ್ನೆಗಳಿಗೆ ಯಾವುದಾದರೂ ಒಂದು ರೂಪದಲ್ಲಿ ಉತ್ತರ ಕೊಟ್ಟಿದ್ದಾಳೆ. ಈ ಕ್ಷೇತ್ರದಿಂದ ಹೊರಗೆ ಹೋಗುವಷ್ಟರಲ್ಲಿ ಬಹಳಷ್ಟು ಜನರಿಗೆ ಅವರ ಪ್ರಶ್ನೆಗಳಿಗೆ ಉತ್ತರ ಸಹ ಸಿಕ್ಕಿದೆ. ಈ ಕ್ಷೇತ್ರದಲ್ಲಿ ಸಾಕ್ಷಾತ್ ಗುರು ರಾಘವೇಂದ್ರ ಸ್ವಾಮಿ ನೆಲೆಸಿರುವಂತಹ ಪುಣ್ಯ ಸ್ಥಳ ಇದಾಗಿದೆ. ಇಲ್ಲಿನ ಗುರುಗಳ ಬಳಿ ನಿಮ್ಮ ಕಷ್ಟಗಳು ಏನು ಎಂದು ಹೇಳಿಕೊಂಡರೆ ಸಾಕು, ಅವರು ಹೇಳುವಂತಹ ಕೆಲಸಗಳನ್ನು ಮಾಡಿಕೊಂಡು ಹೋದರೆ 9 ವಾರದೊಳಗೆ ಖಂಡಿತ ಪರಿಹಾರ ಸಿಗುತ್ತದೆ. ಈ ಕ್ಷೇತ್ರ ಹೊನ್ನಾವರ ಮಂತ್ರಾಲಯ ಮಂದಿರ. ಈ ಕ್ಷೇತ್ರ ಯಾವುದಾದರೂ ಎಲ್ಲಿ? ಬೆಂಗಳೂರಿನ ಮಾಗಡಿ ಮುಖ್ಯ ರಸ್ತೆ, ತಾವರಕೆರೆ ಮುಖ್ಯ ರಸ್ತೆಗೆ ಹೋಗುವ ಮಾರ್ಗದಲ್ಲಿ ಬಲಗಡೆ ಆಗುವಂತೆ 1 ಕಿಲೋಮೀಟರ್ ಒಳಗೆ ಬಂದರೆ ಸಾಕು, ಈ ಕ್ಷೇತ್ರ ಸಿಗುತ್ತದೆ. ಒಮ್ಮೆ ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಗುರುರಾಯರ ಆಶೀರ್ವಾದವನ್ನು ಪಡೆಯಿರಿ. ಈ ಕ್ಷೇತ್ರ ಮಹಿಮೆ ಏನೆಂದು ನಿಮಗೆ ತಿಳಿಯುತ್ತದೆ. 5 ತಿಂಗಳಿಂದ ಬರ್ತಾ ಇದ್ದೀನಿ. ನೀವು ಕಾಯಿ ಕಟ್ಟಿದ್ದೀರಾ? ಕಾಯಿ ಕಟ್ಟಿಲ್ಲ, ಇನ್ನು ಬೇರೆ ಏನೋ ಅಂದ್ಕೊಂಡಿದ್ದೀನಿ. ಸರ್, ನೀವು ಇಷ್ಟು ಸಲ ಕ್ಷೇತ್ರಕ್ಕೆ ಬಂದಿದ್ದೀರಾ, ನಿಮ್ಮ ಅನುಭವ ಯಾವ ಥರ ಇದೆ ಒಂಚೂರು ಹೇಳಿ ಸರ್. ಚೆನ್ನಾಗಿದೆ. ಏನೋ ಅಂದ್ಕೊಂಡಿದ್ದೆಲ್ಲ ಸ್ವಲ್ಪ ಆಯ್ತಾ ಬಂದಿದೆ. ಇನ್ನೊಂದು ಬೇರೆ ಒಂದೇನೋ ಅಂದ್ಕೊಂಡಿದ್ದು ಅದಾಗಿದೆ. ಇವಾಗ ಇನ್ನೊಂದೇನೋ ಅಂದ್ಕೊಂಡಿದ್ದು ಅದಾಗಲಿಕ್ಕೆ ಬರ್ತಾ ಇದ್ದೀನಿ. ಹೊರವರದಿಂದ ಕಾಯಿ ಕಟ್ಟೋದು. ನೀವು ಮೊದಲು ಏನು ಅಂದ್ಕೊಂಡಿದ್ರೆ ಆ ಕಾರ್ಯ ಆಗಿದೆ, ನನಗಾಗಿದೆ. ಈಗ ಮತ್ತೆ ಇನ್ನೊಂದು 13ನೇ ವಾರ. ಏನು ಅನಿಸ್ತಾ ಇದೆ ಮೇಡಮ್ ನಿಮಗೆ? ಚೆನ್ನಾಗಿದೆ. ಮೊದಲನೇ ವಾರ ಬಂದಿದ್ದಕ್ಕೂ ಇವಾಗ 13ನೇ ವಾರ ಬರ್ತಿರೋದಕ್ಕೂ ಯಾವ ಥರ ಅನಿಸ್ತದೆ? ಯಾವ ಥರ ಬದಲಾವಣೆಗಳಾಗಿದೆ ನಿಮಗೆ? ಫಸ್ಟ್ ವಾರ ಬಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗಿದೆ. ಅದಕ್ಕೆ ತುಂಬ ಖುಷಿಯಿಂದ ಇನ್ನೊಂದು ವಾರ ಬಂದಿದ್ದೀವಿ. 18 ವಾರ ಬರೋಕ್ಕೆ ಹೇಳಿದ್ದಾರೆ, ಬರ್ತಾ ಇದ್ದೀವಿ. ಥ್ಯಾಂಕ್ಸ್.